ಹಾಯ್, ವೆಲ್ಕಮ್ ಬ್ಯಾಕ್ ಟು ಲೇಝೀಸ್ ಬಿಝಿ ಚಾನಲ್. ಇವತ್ತು ನಾನೊಂದು ಫ್ಲವರ್ ಬೊಕೆಟೆ ತೋರಿಸ್ತಾ ಇದ್ದೀನಿ. ಸೊ ಸ್ಟಿಕ್ಕು ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಲ್ವಾ. ನಾನು ಒಂದು ಹಾಫ್ ಪೇಪರಲ್ಲಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಪ್ರೀವಿಯಸ್ ವೀಡಿಯೋಸಲ್ಲಿದೆ, ಇಲ್ಲ ಒಂದು ದಿವಸ ಇದನ್ನೇ ಶಾರ್ಟ್ ವೀಡಿಯೋ ಆಗಿ ಮಾಡಿ ತೋರಿಸ್ತೀನಿ. ಬೇಕಿದ್ದರೆ ಕಮೆಂಟ್ ಮಾಡಿ ಕೇಳಿ. ನಾನಿಲ್ಲಿ A4 ಸೈಜ್ ಶೀಟ್ ತೊಗೊಂಡಿದ್ದೀನಿ. ಸೊ ಇದನ್ನು ನಾನೇನು ಮಾಡ್ತೀನಿ ಅಂತಂದರೆ ಹಾಫಾಗಿ ಕಟ್ ಮಾಡ್ಕೊತೀನಿ. ಸೊ ನಮಗೆ ಬೇಕಾಗಿರೋದು ಇಷ್ಟೇ. ಇದರಲ್ಲಿ ಈಗ ನಾವು ಫೋಲ್ಡ್ ಮಾಡ್ಕೊಳ್ಳೋಣ. ಈಗ ಫೋಲ್ಡ್ ಮಾಡಿಕೊಂಡು ಅಂದರೆ ನೋಡಿ, ಸುಮ್ಮನೆ ಜಸ್ಟ್ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು ಕಟ್, ಇಷ್ಟು ಸಾಕು. ಅಷ್ಟೇ. ಸೊ ಈಗ ಫುಲ್ಲಾಗಿ ಈ ಥರ ಬರುತ್ತೆ. ಈಗ ಇದನ್ನೇನು ಮಾಡಬೇಕು ಅಂತಂದರೆ, ಯಾವ ದಪ್ಪ ಇದೆ ಆ್ಯಕ್ಚುಲಿ ಇದಕ್ಕೆ ಹಿಂಗೆ ಸುರುಳಿ ಸುತ್ಕೋಬೇಕು. ನೀವು ಇದನ್ನೇ ಇಟ್ಕೊಂಡು ಈ ಥರ ಹಿಂಗೆ ಸುತ್ಕೋಬೋದು. ಈ ಸ್ಟಿಕ್ನೇ ಬಳಸ್ಕೊಂಡು ನೋಡಿ, ಹಿಂಗೆ ಏನಿಲ್ಲ, ಈ ಸ್ಟಿಕ್ನೇ ಇಟ್ಕೊಂಡು ಈ ಥರ ಸುಮ್ಮನೆ ಮಾಡ್ಕೋಬೇಕು. ಈ ಥರ ಫುಲ್ಲು ಇವಾಗ ಇದು ಫುಲ್ಲಾಗಿ ಈ ಥರ ಸುರುಳಿ ಸುತ್ತಕೊಂಡಾಗಿದೆ. ಈಗ ಇದನ್ನೇನು ಮಾಡಬೇಕಂದ್ರೆ ಈ ಸ್ಟಿಕ್ಗೆ ನಾವು ಅಂಟಿಸೋಣ. ನಾನು ಈ ಕಡೆಯಿಂದ ಅಂಟಿಸ್ಕೊಂಡು ಬರ್ತೀನಿ. ಸೊ ಹೀಗೆ ನಾವು ಸ್ಟಾರ್ಟಿಂಗಲ್ಲಿ ನಾನು ಗ್ಲೂ ಮಾಡಿದೆ ಅವತ್ತು ಕೂಡ. ಸೊ ಹೀಗೆ ಮತ್ತು ಹೀಗೆ ಕೂಡ ಮಾಡಿದ್ರೆ ಅದು ಗಟ್ಟಿಯಾಗಿ ನಿಲ್ಲುತ್ತೆ. ಇಲ್ಲಾಂದರೆ ನೀವು ಹಾಗೇನೂ ಕ್ಲೀನಾಗಿ ಸುತ್ಕೋಬೋದು. ಲಾಸ್ಟಲ್ಲಿ ಹಾಕಿದ್ರೂ ಏನು ತೊಂದರೆ ಇಲ್ಲ. ಟೇಪಿಂದ ಕೂಡ ಮಾಡ್ಕೋಬೋದು. ಸಾರಿ. ಸೊ ಈಗೇನಂದರೆ ಇದನ್ನು ನಾವು ಸುತ್ಕೋಬೇಕು. ಅರ್ಥ ಆಗಿದೆ ಅನಿಸುತ್ತೆ ನಿಮಗೆ. ಈ ಥರ ಸುಮ್ಮನೆ ಸುತ್ಕೊಂಡು ಬರೋದು. ಇದು ನಮ್ಮ ಫ್ಲಾಟ್ ಬೊಕೆದು ಒಂದು ಫ್ಲವರ್ ಮಾಡೋ ವಿಧಾನ. ನಾವು ಆ್ಯಕ್ಚುಲಿ ಇದೇ ಥರ ಈಗಾಗಲೇ 3 ಬೊಕೆ ಪ್ಲಾಸ್ಟಿಕ್ಸ್ನ ನಾವು ಮಾಡಿ ತೋರಿಸಿದ್ದೀವಿ ನಮ್ಮ ಚಾನಲಲ್ಲಿ. ಸೊ
ಇದು ಅಂಟಿಲ್ಲ ಅಂತ ಇಟ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ನೀಟಾಗಿ ನಾವು ಮಾಸ್ಕಿಂಗ್ ಟೇಪ್ನ ಹಾಕ್ಕೋಬೋದು. ನೋಡಿ, ನೀವೇನು ಹಾಕ್ಕೋಬೇಕು, ಇನ್ವಿಸಿಬಲ್ ಟೇಪ್ ಹಾಕ್ಕೋಬೇಕು. ನಾನು ಇಲ್ಲಿ ನಿಮಗೆ ಕಾಣಿಸೋದಕ್ಕಾಗಿ ಈ ಟೇಪ್ ಹಾಕ್ತಾಯಿದ್ದೀನಿ. ನೀವು ಸೆಲ್ಲೋ ಟೇಪ್ನ ಯೂಸ್ ಮಾಡಿಕೊಂಡ್ರೆ ಸಾಕು. ಇದೇ ಥರ ನೀವು ಇನ್ನೂ ಒಂದು 3-4 ಕಲರ್ನಲ್ಲಿ ಮಾಡಿದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ವಾಸ್ನಲ್ಲಿ ಹಾಗೆ ಇಡ್ಬೋದು. ಮತ್ತು ಯಾರಿಗಾನ ಕೊಡಬೇಕಾದ್ರೆ ಇಮಿಡಿಯೇಟಾಗಿ ಈ ಶಾಲಾ ಕಾರ್ಯಕ್ರಮಗಳಲ್ಲಿ ನೀವು ಇದನ್ನು ಕೊಡ್ಬೋದು. And if you like this video, please like, share and subscribe. Thank you for watching.